ಅದರ ಜೊತೆಯಲ್ಲಿ ರಾಜ್ಯಪಾಲರನ್ನು ಕೂಡ ವಿಜಯ್ ಅವರು ಭೇಟಿ ಮಾಡ್ತಾರೆ. ನಾಳೆ ಆಗುವಂತ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾಗಿದ್ದಂತ ಸಂದರ್ಭದಲ್ಲಿ ಏನೇನೆಲ್ಲ ಆಗಬೇಕು ಅನ್ನುವ ಕುರಿತಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗುವಂತ ಸಾಧ್ಯತೆಗಳಿರುವಂತದ್ದು. ಇನ್ನು ಟಿವಿಕೆ ಜೊತೆಗೆ ಕಾಂಗ್ರೆಸ್ ಮೈತ್ರಿ ಮಾತುಕತೆ. ಇಂದು ತಮಿಳುನಾಡು ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆ ಕೂಡ ಆಗುತ್ತೆ. ಚೆನ್ನೈನ ಸತ್ಯಮೂರ್ತಿ ಭವನದಲ್ಲಿ ನಡೆಯಲಿರುವಂತಹ ಸಭೆ. ಚೆನ್ನೈಗೆ ಆಗಮಿಸಲಿದ್ದಾರೆ ಗಿರೀಶ್ ಚೌಡೆಂಕರ್. ಟಿವಿಕೆ ಜೊತೆಗೆ ಕಾಂಗ್ರೆಸ್ ಮೈತ್ರಿ ಮಾತುಕತೆ ಆಗುವಂತ ಸಾಧ್ಯತೆ ಇರುವಂತದ್ದು. ಇಂದು ತಮಿಳುನಾಡಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆ ಕೂಡ ಆಗುತ್ತೆ. ಚೆನ್ನೈನ ಸತ್ಯಮೂರ್ತಿ ಭವನದಲ್ಲಿ ನಡೆಯಲಿರುವಂತಹ ಸಭೆ ಇದು. ಚೆನ್ನೈಗೆ ಆಗಮಿಸಲಿದ್ದಾರೆ ಗಿರೀಶ್ ಚೌಡೆಂಕರ್. ತದನಂತರ ಚರ್ಚೆ ಆಗುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭ ಆಗತ್ತೆ. ಟಿವಿಕೆ ಜೊತೆಗಿನ ಕಾಂಗ್ರೆಸ್ ಮೈತ್ರಿ ಮಾತುಕತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುವಂಥದ್ದು. ಈ ಒಂದು ಸಭೆ ತಮಿಳುನಾಡು ಕಾಂಗ್ರೆಸ್ ಕಚೇರಿಯಲ್ಲಿ ನಡೆಯುವಂತಹ ಸಭೆ ಇದು. ಚೆನ್ನೈನ ಸತ್ಯಮೂರ್ತಿ ಭವನದಲ್ಲಿ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಕೂಡ ಆರಂಭ ಆಗತ್ತೆ. ಕಾಂಗ್ರೆಸ್ ಒಟ್ಟಿಗೆ ಮೈತ್ರಿಯನ್ನ ಮಾಡಿಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಚರ್ಚೆಗಳು ಇದು. ಟಿವಿಕೆ 108 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿದೆ. ಏಕೈಕ ದೊಡ್ಡ ಪಕ್ಷವಾಗಿ ಬಂದಿರುವಂತದ್ದು ದಾಪುಗಾಲನ್ನ ಇಡ್ತಾ ಇದೆ, ಇತಿಹಾಸವನ್ನ ಸೃಷ್ಟಿ ಮಾಡಿದೆ. ಇನ್ನೊಂದು ಕಡೆನಲ್ಲಿ ಕಾಂಗ್ರೆಸ್ ಒಟ್ಟಿಗೆ ಮೈತ್ರಿಯನ್ನ ಕೂಡ ಮಾಡ್ಕೊಳ್ತಾ ಇರುವಂತದ್ದು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಚರ್ಚೆ ಕೂಡ ಆಗತ್ತೆ. ಸಭೆ ಕೂಡ ನಡೀತಾ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಕೂಡ ಶುರುವಾಗುತ್ತೆ. ಕಾಂಗ್ರೆಸ್ನ ಕಚೇರಿಯಲ್ಲಿ ಚೆನ್ನೈನ ಸತ್ಯಮೂರ್ತಿ ಭವನದಲ್ಲಿ ನಡೆಯಲಿರುವಂತಹ ಸಭೆ ಇದು. ಚೆನ್ನೈಗೆ ಗಿರೀಶ್ ಚೌಡೆಂಕರ್ ಕೂಡ ಆಗಮಿಸ್ತಾರೆ. ಎಲ್ಲ ವಿಚಾರಗಳ ಕುರಿತಾಗಿ ಮಾತುಕತೆಗಳು ಕೂಡ ಆಗುವಂಥದ್ದು. ಶುರುವಿನಲ್ಲಿ ಕೆಲವೊಂದಷ್ಟು ರೀತಿಯಾದಂತಹ ಗೊಂದಲಗಳು ಕೂಡ ಸೃಷ್ಟಿಯಾಯಿತು. ಇಫ್ ಇನ್ ಕೇಸ್ 10 ಜನ ಶಾಸಕರನ್ನ ಕರೆದುಕೊಳ್ತಾರೆ ಅಂತ ಅಂದ್ರೆ ಅವ್ರಿಗೆ ಯಾವೆಲ್ಲ ಸ್ಥಾನಮಾನಗಳು ಸಿಗಬಹುದು ಅಂತ. ಒಂದು ಸಚಿವ ಸ್ಥಾನವನ್ನ ಕೊಡಬೇಕಾಗಿತ್ತು, ಮತ್ತೊಂದು ಕಡೆನಲ್ಲಿ DCM ಪೋಸ್ಟ್ ಅನ್ನೋದು ಕೂಡ ಇರುತ್ತೆ. ಸೊ ಅದನ್ನ ಕೊಡ್ತಾರಾ, ಆ ರೀತಿಯಾದಂತಹ ಆಮಿಷಗಳನ್ನ ಒಡ್ತಾರಾ ಅನ್ನುವಂಥ ನಿರೀಕ್ಷೆಗಳು, ಕುತೂಹಲ ಎರಡೂ ಕೂಡ ಜಾಸ್ತಿ ಆಗಿದ್ದಂಥದ್ದು. ಹಾಗಾಗಿ ಇಂದು ಈ ಎಲ್ಲಾ ವಿಚಾರಗಳ ಕುರಿತಾಗಿ ಸಭೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಚರ್ಚೆ ಆಗುವಂತಹ ವಿಚಾರಗಳು. ಕೆಲವೇ ಕ್ಷಣಗಳಲ್ಲಿ ಸಭೆ ಕೂಡ ಶುರುವಾಗುತ್ತೆ. ತಮಿಳುನಾಡು ಕಾಂಗ್ರೆಸ್ ಕಚೇರಿಯಲ್ಲಿ ನಡೆಯುವಂತಹ ಸಭೆ ಇದು. ಚೆನ್ನೈನ ಸತ್ಯಮೂರ್ತಿ ಭವನದಲ್ಲಿ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಸಭೆಯನ್ನ ಕೂಡ ಕರೆಯಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಸಭೆ ಕೂಡ ಆರಂಭ ಆಗ್ತಾ ಇದೆ. ತಮಿಳುನಾಡಿನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಒಂದು ರೀತಿಯಲ್ಲಿ ರೋಚಕ ಬದಲಾವಣೆಗಳು ಸೃಷ್ಟಿಯಾಗ್ತಾ ಇರುವಂಥದ್ದು. ಶುರುವಿನಿಂದಲೂ ಕೂಡ ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲೇ ಇದು ಅತ್ಯಂತ ರೋಚಕ ಘಟ್ಟ ಅಂತಾನೆ ಹೇಳಬಹುದು. ಯಾಕಂತ ಅಂದ್ರೆ ಒಂದ್ ಕಡೆನಲ್ಲಿ ಬೆಳ್ಳಿ ತೆರೆಯಲ್ಲಿ ದಳಪತಿ ವಿಜಯ್ ಅವರು ನಾಯಕನಾಗಿ ಹೊರಹೊಮ್ಮಿದ್ರು, ಎಲ್ರಿಗೂ ಕೂಡ ಇಷ್ಟ ಆಗಿದ್ರು. ಆದ್ರೆ ಇದೀಗ ಏನಾಗುತ್ತೆ ಅನ್ನುವಂಥ ಪ್ರಶ್ನೆಗಳು ಕಾಡ್ತಾ ಇರುವಂಥದ್ದು. ಏನಿರುತ್ತೆ ವಿಜಯ್ ಅವರ ನಡೆ ಅಂತ ನಾವು ನೋಡ್ತಾ ಹೋಗಿದ್ರೆ, ಒಂದ್ ಕಡೆನಲ್ಲಿ ಪ್ಲಾನ್ ಎ ನ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಟಿವಿಕೆ ಗೆದ್ದಿರುವಂಥದ್ದು 108 ಕ್ಷೇತ್ರಗಳು. ಅದರಲ್ಲಿ ಕಾಂಗ್ರೆಸ್ 5 ಇದೆ, PMK 4 ಇದೆ, AIMUL 2, CPI 2, ಒಟ್ಟು 121 ಆಗತ್ತೆ. ಅಲ್ಲಿಗೆ ಮ್ಯಾಜಿಕ್ ನಂಬರ್ಗಿನ ಜಾಸ್ತಿ ಆಗುವಂಥದ್ದು. ಇನ್ನು ಕಾಂಗ್ರೆಸ್ ಜೊತೆಗೆ CPM ಜೊತೆಗೂ ಕೂಡ ಚರ್ಚೆಯನ್ನ ಮಾಡಲಾಗತ್ತೆ. CPI CPM ನಾಯಕರೊಂದಿಗೆ ವಿಜಯ್ ಚರ್ಚೆಯನ್ನ ಮಾಡ್ತಾರೆ. ಕಾಂಗ್ರೆಸ್ ಜೊತೆಗೆ CPM ಜೊತೆಗೂ ಕೂಡ ಚರ್ಚೆಯನ್ನ ಮಾಡುವಂಥದ್ದು. ಆ ಕುರಿತಾಗಿ ಕೂಡ ಈಗ ಆಲ್ರೆಡಿ ಯೋಜನೆಗಳನ್ನ ರೂಪಿಸಿದ್ದಾರೆ. ಈಗ ನೀವು ನೋಡ್ತಾ ಇರಬಹುದು, ಒಂದ್ ಕಡೆನಲ್ಲಿ ಕಾಂಗ್ರೆಸ್ ಇಂದ 5 ಜನ ಬಂದ್ರೆ, PMK ಇಂದ 4 ಜನ, IMUL ಇಂದ 2, CPI ಇಂದ 2, ಟೋಟಲ್ 121 ಕ್ಷೇತ್ರಗಳಾಗೋಗುತ್ತೆ ಅಲ್ಲಿಗೆ. ಸೊ ಇದು ಸದ್ಯದ ಮಟ್ಟಿಗೆ ವಿಜಯ್ ಅವರ ಪ್ಲಾನ್ ಇರುವಂಥದ್ದು. ಅದು ಪ್ಲಾನ್ ಎ. ಯಾಕಂತ ಅಂದ್ರೆ ಮ್ಯಾಜಿಕ್ ನಂಬರ್ ಇರುವಂಥದ್ದು 118. 118ಕ್ಕಿನ್ನ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಒಟ್ಟು ಕ್ಷೇತ್ರಗಳ ಸಂಖ್ಯೆ. ಸದ್ಯಕ್ಕೆ ಟಿವಿಕೆ ಹತ್ರ 108 ಕ್ಷೇತ್ರಗಳು ಇದೆ. ಕಾಂಗ್ರೆಸ್ ಇಂದ 5 ಜನ ಬಂದ್ರೆ ಅದರಲ್ಲಿ 2ರಿಗೆ ಸಚಿವ ಸ್ಥಾನವನ್ನ ಕೊಡ್ಲೇಬೇಕು ಅಂತ ಹೇಳಿರುವಂಥದ್ದು, ಕೊಡ್ತಾರೆ. ಇನ್ನು PMK ಇಂದ 4 ಜನನ ಕರೆಸಿಕೊಳ್ಳುವಂತಹ ಸಾಧ್ಯತೆಗಳಿದೆ. IMUL ಇಂದ 2, CPI ಇಂದ 2, ಟೋಟಲ್ 121 ಕ್ಷೇತ್ರ. ಮ್ಯಾಜಿಕ್ ನಂಬರ್ಗಿನ್ನ ಅತಿ ಹೆಚ್ಚಿನದಾಗಿ ಕ್ಷೇತ್ರಗಳು ವಿಜಯ್ ಅವರ ಪಾಲಿಗಾಗತ್ತೆ. ಹಾಗಾಗಿ ಈ ಎಲ್ಲಾ ರೀತಿಯಲ್ಲೂ ಕೂಡ ವಿಜಯ್ ಅವರು ನಡೆಯೋದಕ್ಕೆ ಶುರು ಮಾಡ್ತಾ ಇರುವಂಥದ್ದು.
ಕುತೂಹಲವನ್ನ ಮೂಡಿಸ್ತಾ ಇದೆ. ಏನಾಗಬಹುದು ಅನ್ನುವಂತ ಕುತೂಹಲಗಳು ಕೂಡ, ಪ್ರಶ್ನೆಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಜಾಸ್ತಿ ಆಗ್ತಾ ಇರುವಂತದ್ದು. ಕಾಂಗ್ರೆಸ್ಗೆ 2 ಸಚಿವ ಸ್ಥಾನವನ್ನ ನೀಡುವಂತಹ ನಿರೀಕ್ಷೆ ಇದೆ. ಈ ಒಂದು ಸಂದರ್ಭದಲ್ಲಿ 5 ಜನ ಕಾಂಗ್ರೆಸ್ ಕಡೆಯಿಂದ ಬಂದ್ರೆ 2 ಸಚಿವ ಸ್ಥಾನವನ್ನ ಇವ್ರಿಗೆ ಕೊಡಬೇಕಾಗುತ್ತೆ. ಮೊದಲಿಗೆ ಇದೇ ರೀತಿಯಲ್ಲಿ ಕೂಡ ಯೋಚನೆಗಳನ್ನ ಮಾಡಿದಂಥದ್ದು. ಹಾಗಾಗಿ ವಿಜಯ್ ಅವರ ಮುಂದೆ ಇರುವಂತಹ ಈ ಒಂದು ಪ್ಲಾನ್ ಇದೀಗ ಸಕ್ಸಸ್ ಆಗುತ್ತೆ ಬಹುತೇಕವಾಗಿ. ಯಾಕಂತಂದ್ರೆ ಈಗ ಆಲ್ರೆಡಿ ಕಾಂಗ್ರೆಸ್ ಮೈತ್ರಿ ಮಾಡೋದಕ್ಕೆ ಒಪ್ಕೊಂಡಿದೆ. ಜೊತೆಯಲ್ಲಿ ಇಂದು ಸಭೆ ಕೂಡ ಆಗುವಂಥದ್ದು. ಅದರ ಜೊತೆಯಲ್ಲೇ ಕಾಂಗ್ರೆಸ್ ಜೊತೆಯಲ್ಲೇ ಸಿಪಿಐ ಪಿಎಂಕೆ ಜೊತೆನೂ ಕೂಡ ವಿಜಯ್ ಅವರು ಇಂದು ಚರ್ಚೆಯನ್ನ ಮಾಡುವಂತಹ ಸಾಧ್ಯತೆಗಳು ಇರುವಂತದ್ದು. ಯಾಕಂತ ಅಂದ್ರೆ ಅವರೊಟ್ಟಿಗೂ ಕೂಡ ಮಾತನಾಡಬೇಕಾಗತ್ತೆ. ಇವಾಗ ಕಾಂಗ್ರೆಸ್ಗೆ 2 ಸಚಿವ ಸ್ಥಾನವನ್ನ ಕೊಡ್ತಿದ್ದಾರೆ ಅಂತ ಅಂದ್ರೆ ಇವರ ಪಕ್ಷಕ್ಕೆ ಹೋಗಿ ಸೇರ್ಕೊಳ್ಬೇಕು ಅಂತ ಅಂದ್ರೆ ಇವ್ರಿಗೂ ಏನಾದ್ರೂ ಆಮಿಷಗಳನ್ನ ಕೊಡ್ಲೇಬೇಕು. ಇಲ್ಲ ಅಂತ ಅಂದ್ರೆ ಅವ್ರು ಹೇಗ್ ಬರ್ತಾರೆ? ಪಿಎಂಕೆಯಿಂದ 4 ಶಾಸಕರನ್ನ ಕರೆಸಿಕೊಳ್ಳುವಂತಹ ಪ್ಲಾನ್ ಅಲ್ಲಿ ಇರುವಂತದ್ದು ವಿಜಯ್ ಅವರು ಯಾವಾಗ್ಲೂ ಕೂಡ ಯೋಚನೆ ಮಾಡ್ತಿದ್ದಿದ್ದು ಇದೇ ರೀತಿಯಲ್ಲಿ. ಒಂದ್ ಕಡೆನಲ್ಲಿ 2 ಪಕ್ಷಗಳಿತ್ತು, ಅದರ ಜೊತೆಯಲ್ಲಿ ಅವರು ಎದುರು ನೋಡ್ತಾ ಇದ್ದಂಥದ್ದೇ ಕಾಂಗ್ರೆಸ್. ಅದನ್ನ ಬಿಟ್ರೆ ಸಣ್ಣ ಪುಟ್ಟ ಪಕ್ಷಗಳು ಏನಿದೆ ಅವರ ಜೊತೆ ಕೈ ಜೋಡಿಸೋದಕ್ಕೆ ಹಿಂದಿನಿಂದಲೂ ಕೂಡ ಯೋಚನೆಗಳನ್ನ ಮಾಡ್ಕೊಳ್ತಾನೆ ಬಂದಿದ್ರು. ಅದೇ ರೀತಿಯಾಗಿ ಇದೀಗ ಮಾಡ್ತಾ ಇರುವಂತದ್ದು. ಸೊ ಸದ್ಯದ ಮಟ್ಟಿಗೆ ಇರುವಂತಹ ಪ್ಲಾನ್ ಎ ಇದೇನಾಗತ್ತೆ, ಇದು ಸಕ್ಸಸ್ ಆದ್ರೆ ಓಕೆ, 121 ಕ್ಷೇತ್ರಗಳು ವಿಜಯ್ ಅವರ ಟಿವಿಕೆ ಪಕ್ಷಕ್ಕೆ ಆಗುವಂಥದ್ದು. ಇಫ್ ಇನ್ ಕೇಸ್ ಇದೇನಾದ್ರೂ ಫೇಲ್ ಆಯ್ತು ಅಂತ ಅಂದ್ರೆ ಪ್ಲಾನ್ ಬಿ ಏನು ಅನ್ನುವಂತಹ ಪ್ರಶ್ನೆ ಕೂಡ ಈ ಒಂದು ಸಂದರ್ಭದಲ್ಲಿ ರೆಡಿ ಆಗಿರುತ್ತೆ. ವಿಜಯ್ ಅವರು ಅದನ್ನ ರೆಡಿ ಮಾಡ್ಕೊಂಡಲ್ಲೇ ಇರೋದಿಲ್ಲ. ಎಸ್ ನೋಡಿ, ಈಗ ಆಲ್ರೆಡಿ ಪ್ಲಾನ್ ಎ ಕೂಡ ರೆಡಿ ಆಗಿರುವಂತದ್ದು. ಮತ್ತೊಂದು ಕಡೆನಲ್ಲಿ ನಾಳೆ ದಳಪತಿ ವಿಜಯ್ಗೆ ಪಟ್ಟಾಭಿಷೇಕ ಅಂತ ಕೂಡ ಹೇಳಲಾಗ್ತಾ ಇದೆ. ಸರ್ಕಾರ ರಚನೆ ಆಗುವವರೆಗೂ ಕೂಡ ಶಾಸಕರ ಮೇಲೆ ಕಣ್ಣನ್ನ ಇಡಲಾಗುತ್ತೆ. ಟಿವಿಕೆಯ ಎಲ್ಲಾ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗ್ತಿದ್ದಾರೆ. ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲು ವಿಜಯ್ ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ಸರ್ಕಾರ ರಚನೆ ಆಗುವವರೆಗೂ ಕೂಡ ಶಾಸಕರ ಮೇಲೆ ವಿಜಯ್ ಅವರು ಕಣ್ಣನ್ನ ಇಟ್ಟಿರುವಂತದ್ದು. ಹಾಗಾಗಿ ಎಲ್ಲಾ ಶಾಸಕರು ಕೂಡ ಇದೀಗ ರೆಸಾರ್ಟ್ಗೆ ಶಿಫ್ಟ್ ಆಗ್ತಿದ್ದಾರೆ. ಶಾಸಕರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ವಿಜಯ್ ಅವರು ಸರ್ಕಸ್ ಅನ್ನ ಮಾಡ್ತಾ ಇರುವಂತದ್ದು. ಸಕ್ಸಸ್ ಆಗ್ತಾರಾ ಇದ್ರಲ್ಲಿ ಗೊತ್ತಿಲ್ಲ. ಅವರನ್ನ ಹಿಡಿದಿಟ್ಕೊಳ್ಳೇಬೇಕು ಸರ್ಕಾರ ರಚನೆ ಆಗುವವರೆಗೂ ಕೂಡ. ಹಾಗಾಗಿ ಸರ್ಕಸ್ ಅನ್ನ ಮಾಡ್ತಾ ಇರುವಂತದ್ದು. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಹರಿ ಸಂಪರ್ಕದಲ್ಲಿದ್ದಾರೆ. ಎಸ್ ಹರಿ, ಒಂದ್ ಕಡೆನಲ್ಲಿ ವಿಜಯ್ ಅವರ ಪ್ಲಾನ್ ಎ ಕೂಡ ರೆಡಿ ಆಗಿರುವಂತದ್ದು. ಆ ಒಂದು ಪ್ಲಾನ್ ಎ ಪ್ರಕಾರ 121 ಕ್ಷೇತ್ರಗಳ ಅವರ ಪಾಲಾಗುತ್ತೆ. ಯಾಕಂತಂದ್ರೆ ಕಾಂಗ್ರೆಸ್ ಇಂದ, ಇನ್ನೊಂದ್ ಕಡೆನಲ್ಲಿ ಸಿಪಿಐ ಇಂದ, ಪಿಎಂಕೆ ಇಂದ, ಹೀಗೆ ಕಾಂಗ್ರೆಸ್ ಇಂದ 5 ಜನ, ಅಲ್ಲಿ ಇಲ್ಲಿ 4-2 ಅಂತ ಅಂದ್ರೂ 121 ಆಗುತ್ತೆ. ಅದು ಪ್ಲಾನ್ ಎ ಇರುವಂತದ್ದು. ಇನ್ನೊಂದು ಕಡೆನಲ್ಲಿ ಈಗ ಅವರ ಮುಂದೆ ಇರುವಂತಹ ಸರ್ಕಸ್ ಏನಂತ ಅಂದ್ರೆ ಅವರ ಶಾಸಕರನ್ನ ಕೂಡ ಅವ್ರು ಹಿಡಿದಿಟ್ಕೊಳ್ಳೇಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇಲ್ಲ ಅಂತಂದ್ರೆ ಮತ್ತೆ ಎಡವಟ್ಟಾಗತ್ತೆ. ಏನ್ ಮಾಡ್ತಾ ಇದ್ದಾರೆ, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ನಮಸ್ತೆ ಸುಕನ್ಯಾ ಅವರೇ, ಇವತ್ತು ತಕ್ಷಣ ಒಂದು ಬ್ರೇಕಿಂಗ್ ಬಂದಿದೆ. ಅದರ ಎಸ್ಟಿದಲ್ಲಿ ಆಲ್ರೆಡಿ ಇದ್ದ ಎಸ್ಪಿ ವೇಲುಮಣಿ ಬೈಮಸೂರಿನಲ್ಲಿ ಗೆದ್ದಿದ್ದಾರೆ. ಮತ್ತೆ ಟಿ ಇವರನ್ನ ಫಾರ್ಮರ್ ಎಡಿಎಂಸಿ ನಿರೀಕ್ಷೆಗಳು ಈಗ ಒಂದು ಮಾತುಕತೆ ನಡೀತಾ ಇರೋದು. ಏನು ಹೋಗಿ ಟಿವಿಕೆ ಜೊತೆಲಿ ಜಾಯಿನ್ ಆಗೋದಾ ಬೇಡ ಅಂತ ಹೇಳ್ಬಿಟ್ಟು ಅವರು ಒಂದ್ ಕಡೆ ಒಂದು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಆ ಎಡಿಎಂಕೆ ಆಲ್ರೆಡಿ ಎಡಿಎಂಕೆ ಹೋಗಿ ಟಿವಿಕೆ ಪಕ್ಷದಲ್ಲಿ ಸೇರಿದ ಚೆಂಗೋಟೆಯನ್ ಫಾರ್ಮರ್ ಮಿನಿಸ್ಟರ್ ಆಗಿರ್ಬೋದು. ಸುಮಾರು ವಿಜಯ್ ಅಷ್ಟು ವಯಸ್ಸು, ಇವರು ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ಇದೆ. ಇವರ ವಿಜಯ್ಗೆ ರೈಟ್ ಹ್ಯಾಂಡ್ ಇದೆ ಹೇಳ್ಬೋದು. ಚೆಂಗೋಟೆಯನ್ಗೆ ಏನ್ ಮಾಡಿದ್ದಾರೆ ಅಂದ್ರೆ ತಕ್ಷಣ ಈಗ ಇಲ್ಲಿ ಬಂದಿದೆ, ವಿಧಾನಸೌಧ ಒಳಗೆ ಬಂದಿದ್ದಾರೆ. ತಮಿಳುನಾಡಿನ ವಿಧಾನಸೌಧ ಒಳಗೆ ಬಂದಿದ್ದಾರೆ. ಒಳಗೆ ಬಂದು ಅಲ್ಲಿ ಈಗ ನಾಳೆ ಯಾರ MLA ಪದವಿ ಅವರಿಗೆ ಒಂದು ಸ್ಪೀಕರ್ ಬೇಕಾಗ್ತದೆ, ಒಂದು ತಾತ್ಕಾಲಿಕ ಸ್ಪೀಕರ್ ಬೇಕಾಗ್ತದೆ. ಅದು ಯಾರನ್ನು ಮಾಡುವ ಹಂಗಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಈಗ ತಕ್ಷಣಕ್ಕೆ ಈಗ ಸದ್ಯ ಒಂದು 10 ನಿಮಿಷ ಮುಂದೆ ಚೆಂಗೋಟೆಯನ್ನು ಈಗ ವಿಧಾನಸೌಧ ಒಳಗೆ ತಮಿಳುನಾಡಿನ ಸೂಕ್ತ ಆಫೀಸ್ ಬಂದಿದ್ದಾರೆ. ಯಾರು ಸ್ಪೀಕರ್ ಮಾಡುವ ಅಂತ ಒಂದು ಕಡೆ ನಡೆಸಿದ್ದಾರೆ. ಒಂದು ಕಡೆ ಅವರ MLA 108 ಜನ ಈಗ ಮಾಮಲ್ಲಪ್ಪ ಚರ್ಚೆಯಾಗಿ ಇಟ್ಟಿದ್ದಾರೆ. ಈಗ ಒಂದು ಕಡೆ ಒಂದು 35 ಸೇರ್ಬೋದಾ, ಟಿವಿಗೆ ಜೊತೆಲಿ ಸೇರ್ಬೋದಾ ಅಂತ ಹೇಳ್ಬಿಟ್ಟು ವೇಲುಮಣಿ ಮತ್ತೆ ಚನ್ನವಂ ಟೀಮ್ ಒಂದು ಚರ್ಚೆ ನಡೆಸ್ತಾ ಇದೆ. ಮತ್ತೆ ಕಾಂಗ್ರೆಸ್ ಕಡೆಯಿಂದ ಒಂದು ಚರ್ಚೆ ನಡೆಸ್ತಾ ಇದೆ ಅಂತ ಹೇಳ್ಬೋದು. ನಾಳೆ ಒಟ್ಟಿಗೆ ಯಾರು ಬರ್ತಾರೋ ಅದನ್ನ ಮತ್ತೆ ನೋಡುವ. ಅದರ ತಕ್ಷಣಕ್ಕೆ ಈಗ 108 ಕೈಯಲ್ಲಿ ಇರುವ ಕಾರಣ
ಮತ್ತೆ ಪ್ರೂವ್ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಆಗ ನಾಳೆ ಸೇಮ್ ಆಗಿ ಏನೇನು ಕೆಲಸಗಳು ಬೇಕು ಆ ಕೆಲಸಗಳು ಸ್ಟಾರ್ಟ್ ಆಗಿದೆ. ಈಗ ತಕ್ಷಣ ಈಗ ಚೆಂಗೋಟೆ ಮುಂದೆ ಆ ಕೆಲಸ ಕಾರ್ಯಗಳನ್ನು ಶುರು ಮಾಡಿರುತ್ತೆ ಸೋನಿಯಾ ಅವರೇ. ಎಸ್, ಧನ್ಯವಾದಗಳು ಹರಿ ಹೆಚ್ಚಿನ ಮಾಹಿತಿಗಾಗಿ.